ನಾವು ಮಾಧ್ಯಮದಲ್ಲಿರೋರೆಲ್ಲರೂ ಗಡಿಯಾರ ನೋಡ್ಕೊಂಡೇ ಕೆಲಸ ಮಾಡೋದು ಅಲ್ವಾ. ಗಡಿಯಾರ ನೋಡ್ಕೊಂಡೇ ನಾವು ಕೆಲಸ ಮಾಡೋದು. ಯಾಕೆಂದ್ರೆ ಇಷ್ಟು ಗಂಟೆಗೆ ಇದು ಹೋಗ್ಬೇಕು ಪೇಜ್ಗೆ. ವೇದಿಕೆ ಅಂತ ಕರೀಬೋದಾ? ವೇದಿಕೆ ಮೇಲಿರುವ ಎಲ್ಲ ಬೇರೆ ಮತ್ತು ಎದುರಿಗಿರುವ ಎಲ್ಲ ಬೇರೆ. ನಾನು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಅದಕ್ಕೆ ವಿವಿಧ ನೆಲೆಗಳು ಇದೆ, ವಿವಿಧ ಕಾರಣಗಳು ಇದೆ. ಮೊದಲನೇದು ಪತ್ರಕರ್ತೆ ಆಗಿ ನನ್ನ ಜೊತೆಗೆ ಕೆಲಸ ಮಾಡ್ತಾ ಇದ್ದ ಮತ್ತು ನಂತರ ವಿಜಯ ಕರ್ನಾಟಕದಲ್ಲಿ ತುಂಬ ಕೆಲಸ ಮಾಡಿ ಒಳ್ಳೆಯ ಸ್ಥಾನಮಾನವನ್ನು ಪಡೆದಿರುವ ರಾಜೀವ ಬರದ ಅಂಕಣಗಳ ಸಂಕಲನ ಇವತ್ತು ಬಿಡುಗಡೆ ಆಗ್ತಿದೆ. ಪತ್ರಕರ್ತೆಯಾಗಿ ನನಗೆ ತುಂಬ ಸಂತೋಷ ಆಯಿತು. ಯಾಕೆ ಅಂದರೆ ನಾವು ಪತ್ರಕರ್ತರು ಅವತ್ತವತ್ತಿಗೆ ಆ ಹೊತ್ತಿಗೆ ಆ ಕ್ಷಣಕ್ಕೆ ಏನು ಅನ್ಸುತ್ತೋ ಏನು ಸುದ್ದಿ ಇದೆಯೋ ಅದು ಬರೆದು ಬಿಡ್ತೀವಿ, ಅಲ್ಲಿಗೆ ಮುಗ್ದೋಯ್ತು ಅಂತ ಅನ್ಕೋತೀವಿ. ಆದರೆ ಅಂಕಣಗಳ ವಿಚಾರನೇ ಬೇರೆ. ನಾನು 7 ವಿವಿಧ ಅಂಕಣಗಳನ್ನು ಬರೆದಿದ್ದೀನಿ, ಆದರೆ ಎಲ್ಲನೂ ಪುಸ್ತಕ ತಂದಿಲ್ಲ. 7 ಪ್ರಜಾವಾಣಿ ಮತ್ತು ಉದಯವಾಣಿನಲ್ಲಿ. ಆದರೆ ರಾಜೀವ ಅಂಕಣ ಶುರು ಮಾಡಿದಾಗ ನಂಗೆ ತುಂಬ ಸಂತೋಷ ಆಯಿತು. ನಮ್ಮನೆಗೆ ಪ್ರಜಾವಾಣಿ ಜೊತೆ ಬೇರೆ ಪೇಪರ್ಗಳು ಬರುತ್ತೆ, ಎಲ್ಲ ಪತ್ರಿಕೆಗಳು. ವಿಜಯ ಕರ್ನಾಟಕದಲ್ಲಿ ನಾನು ಇದರ ಟೈಟ್ಲ್ ನೋಡೇನೆ ಗಾಬರಿಗೊಂಡೆ. ನಾನು ಇದೇನಿದು ಈ ಥರ ಅಪರೂಪದ ಮತ್ತು ವಿಶೇಷ ಅಂತ ಅನಿಸುವ ಒಂದು ಅಂಕಣದ ಹೆಸರಿದೆ ಅಂತ ನಾನು ಭಾಳ ಆಶ್ಚರ್ಯಪಟ್ಟೆ. ಆಮೇಲೆ ಓದ್ತಾ ಹೋದಂಗೆ ನನಗೆ ತುಂಬ ಅರ್ಥಪೂರ್ಣವಾದ ಹೆಸರು ಇದು ಅಂತ ನನಗೆ ಅನಿಸ್ತು. ಸೊ ಪತ್ರಕರ್ತೆಯಾಗಿ ನಾನು ತುಂಬ ಸಂತೋಷವಾಗಿ ಇದರಲ್ಲಿ ಭಾಗವಹಿಸ್ತಿದ್ದೀನಿ. ಇನ್ನೊಂದು ಅಂಕಣಕಾರ್ತಿಯಾಗಿ ಪತ್ರಿಕೆಯ 24 ಗಂಟೆ ಕೆಲಸ, ಸುಮ್ಮನೆ 8 hours ಅಂತ ಹೆಸರು ಅಷ್ಟೇ. 24 ಗಂಟೆ ಕೆಲಸ. ಅದರ ಮಧ್ಯ ವಿಷಯಗಳನ್ನು ಆರಿಸ್ಕೊಂಡು ಅದಕ್ಕೆ ಬೇಕಾದ ವಿವಿಧ ಮಾಹಿತಿಗಳನ್ನು ಪಡ್ಕೊಂಡು ಆಮೇಲೆ ಕೂತ್ಕೊಂಡು ಬರೀಬೇಕು. ಎಲ್ಲ ಸರಿಗಿದೆಯಾ ಎಲ್ಲವನ್ನೂ ಕೂಡ. ಯಾಕೆಂದರೆ ಪತ್ರಕರ್ತರು ನಾವು ಮಾಧ್ಯಮದಲ್ಲಿರೋರೆಲ್ಲರೂ ಗಡಿಯಾರ ನೋಡ್ಕೊಂಡೇ ಕೆಲಸ ಮಾಡೋದು ಅಲ್ವಾ. ಗಡಿಯಾರ ನೋಡ್ಕೊಂಡೇ ನಾವು ಕೆಲಸ ಮಾಡೋದು. ಯಾಕೆಂದರೆ ಇಷ್ಟು ಗಂಟೆಗೆ ಇದು ಹೋಗ್ಬೇಕು ಪೇಜ್ಗೆ, ಆಮೇಲೆ ಇದು ಮುದ್ರಣಕ್ಕೆ ಈ ಟೈಮಿಗೆ ಸರಿಯಾಗಿ ಹೋಗ್ಬೇಕು. ಅದರಿಂದ ಗಡಿಯಾರ ನೋಡ್ಕೊಂಡು ಅದ್ರ ಜೊತೆ ಓಡೋದೇ ನಮ್ಮ ಕೆಲಸ. ಆದರೆ ಅಂಕಣ ಬರೆಯುವಾಗ ಅದೊಂದು ದೊಡ್ಡ ಚಾಲೆಂಜ್. ಅದು ಪತ್ರಿಕಾಲಯದಲ್ಲಿ ಕೆಲಸ ಮಾಡಿಕೊಂಡು ಅಂಕಣ ಬರೆಯೋದಿದೆಯಲ್ಲ, ಅದು ಸುಮ್ಮನೆ ಅಲ್ಲ. ಯಾಕೆಂದರೆ ವಿಷಯ ಆರಿಸ್ಕೊಂಡು ಮಾಹಿತಿ ಪಡ್ಕೊಂಡು ಆಮೇಲೆ ಬರವಣಿಗೆ ಮಾಡಿ ಎಲ್ಲ ಸರಿಯಾಗಿದೆಯಾ ಅನ್ನೋ ಒಂದು ಟೆನ್ಷನ್ ನಿವಾರಣೆ ಆದಮೇಲೆ ನಾವು ಸಂಪಾದಕರ ಇದಕ್ಕೆ ಕಳಿಸ್ತೀವಿ. ನಾನು ಅಂಕಣಕಾರ್ತಿಯಾಗಿ ಕೂಡ ಈ ಅಂಕಣಕಾರನ್ನ ಅಭಿನಂದಿಸ್ತೀನಿ ನಿಜವಾಗಿ. 3ನೇದು ನಾನು ಪ್ರಕಾಶಕಿಯಾಗಿ ತುಂಬ ಸಂತೋಷದಿಂದ ಭಾಗವಹಿಸ್ತಾ ಇದ್ದೀನಿ. ಮೋಹನ ನನಗೆ ಕಲೀಗು. ಪ್ರಜಾವಾಣಿನಲ್ಲಿ ತುಂಬ ವರ್ಷ ನಾವು ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಆಮೇಲೆ ಪ್ರಕಾಶನಕ್ಕೂ ಇಳಿದಿದ್ದೀವಿ. ಮೋಹನ್ ದೊಡ್ಡ ಪ್ರಕಾಶಕ, ಬಹುವೃದ್ಧಿ, ಬಹಳ ಒಂದು ದೊಡ್ಡ ಸಂಸ್ಥೆ ಮತ್ತು ನಾನಾ ಥರದ ವಿಶೇಷವಾದ ಕಾರ್ಯಕ್ರಮಗಳನ್ನು ಮತ್ತು ಪುಸ್ತಕಗಳನ್ನು ಪ್ರಕಟಿಸ್ತಿದೆ. ನಾನು ಒಬ್ಬ ಹವ್ಯಾಸಿ ಪ್ರಕಾಶಕಿ ಅಷ್ಟೇ. ವಿಕಾಸ ಪ್ರಕಾಶನ ಅಂತ 10 ವರ್ಷದಿಂದ ನಾನು ತೆಗೆದಿದ್ದೀನಿ. ಮಾಧ್ಯಮ ಕುರಿತ ಅನೇಕ ಪುಸ್ತಕಗಳನ್ನು ನಾನು ಪ್ರಕಟಿಸಿದ್ದೀನಿ. CG ಮಂಜುಳಾದು ಮತ್ತು ನಂದು ಆ ಥರ ಅನೇಕರ ಅಂಕಣ ಬರಹಗಳನ್ನು ನಾನು ಪ್ರಕಟಿಸಿದ್ದೀನಿ. ಅದರಿಂದ ಪ್ರಕಾಶಕಿಯಾಗಿ ಕೂಡ ಈ ಒಂದು ಸಮಾರಂಭದಲ್ಲಿ ಬಹಳ ಸಂತೋಷದಿಂದ ನಾನು ಭಾಗವಹಿಸ್ತಿದ್ದೀನಿ. ಏಕೆಂದರೆ ಬಹುರೂಪಿಯ ಮೋಹನ್, ಶ್ರೀಜ ಎಲ್ಲ ಇದನ್ನ ಪ್ರಕಟಿಸಲೇಬೇಕು ಅಂತ ನಿರ್ಧಾರ ಮಾಡ್ತಿರೋದಿದೆಯಲ್ಲ. ಯಾಕೆಂದರೆ ಅನೇಕ ಬಾರಿ ನಾವು ಅಂಕಣ ಅಂದರೆ ಏನು ಅನ್ಕೋತೀವಿ, ಆ ಹೊತ್ತಿಗೆ ಏನು ನಡೆಯುತ್ತೋ ಅದಕ್ಕೆ ಪ್ರತಿಕ್ರಿಯೆ ಅನ್ನೋ ಒಂದು ಲಿಮಿಟೇಷನ್ನಲ್ಲೇ ಅಂಕಣನ ನೋಡೋದು ಬಹಳ ಸರಿ ಆಗತ್ತೆ. ಈ ಹೊತ್ತೇ ನೆನ್ನೆ ಏನು ನಡೆದಿದೆ ಅದನ್ನ ವಿಷಯನ ಇಟ್ಕೊಂಡು ಇವತ್ತು ಬರೆದು ಬಿಟ್ರೆ ಅದು ಪ್ರತಿಕ್ರಿಯೆ ಅಷ್ಟೇ ಅಂತ. ಆದರೆ ರಾಜೀವ ಬರೆದಿರುವ ಪ್ರಿಯ ಗಾಂಧಿ ಈ ಪುಸ್ತಕದಲ್ಲಿರುವ ಅನೇಕ ಸಂಗತಿಗಳು ಮತ್ತೆ ಮತ್ತೆ ಮತ್ತೆ
ಚರ್ಚೆ ಆಗ್ಬೇಕಾದಂತ ವಿಚಾರಗಳು. ಅಂಥದ್ದನ್ನೇ ಇವರು ಆರಿಸ್ಕೊಂಡಿದ್ದಾರೆ ಅನ್ನೋದು ನಂಗೆ ತುಂಬಾ ಸಂತೋಷ. ಯಾಕೆಂದ್ರೆ ನಿನ್ನೆ ನಡೆದಿರೋ ಯಾವುದೋ ಒಂದು ವಿಚಾರ ಇವತ್ತು ಬರೆದ್ಬಿಟ್ರೆ ನಾಳೆ ಅದೇನು ಇದಾಗಲ್ಲ, ಏನು ಬೇಕಾಗೋದಿಲ್ಲ ಅಂತ ಅನ್ಸೋದಿಲ್ಲ. 10 ವರ್ಷ ಆದ್ಮೇಲೂ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬಹುದು ನಾವು. ಇವತ್ತಿಗೂ ಯಾಕೆ ನಾವು 106 ವರ್ಷದ ಹಿಂದಿನ ಅನೇಕ ಸಂಗತಿಗಳನ್ನ ನಾವು ಇವತ್ತಿಗೂ ಕೂಡ ಚರ್ಚೆ ಮಾಡ್ತೀವಿ. ಯಾಕೆಂದ್ರೆ ಇವತ್ತಿಗೂ ಅದು ಚರ್ಚೆಗೆ ಅರ್ಹ. ರಾಜೀವ್ ಅಂತ ಅನೇಕ ವಿಷಯಗಳನ್ನ ಆರಿಸ್ಕೊಂಡು ಗಾಂಧಿ ಚಿಂತನೆಯ ಬೆಳಕಿನಲ್ಲಿ ಅದನ್ನ ನೋಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕೆ ಹಾರ್ದಿಕ ಅಭಿನಂದನೆಗಳು. ನಾನು ಇದರಲ್ಲಿ ನೋಡಿದ್ನಲ್ಲ ಹೆಂಗೆ ಆ ಪ್ರಿಯ ಗಾಂಧಿ ಅನ್ನೋ ಹೆಸರು ಬಂತು ಅಂತ ಮೋಹನ್ ಈಗಾಗಲೇ ಹೇಳಿದ್ದಾರೆ. ಅದನ್ನ ಗೋಖಲೆ ಅವರು ಬರೀತಿದ್ರಂತೆ. ಗಾಂಧೀಜಿಯವರು ಯಾಕಯ್ಯ ಬರೀತೀಯ, ಇದನ್ನೇನು ವೈಸ್ರಾಯಿ ನೋಡ್ತಾರ ಅಥವಾ ನೀವು ಮರಾಠಿಲಿ ಬರೆದ್ರೆ ಅವ್ರಿಗೆ ಅರ್ಥವಾಗುತ್ತಾ ಅಂತ ಕೇಳದಂತೆ. ಆದರೆ ಗೋಖಲೆ ಅವರ ಉತ್ತರ ಇದೆಯಲ್ಲ, ಅದು ತುಂಬಾ ಇಷ್ಟ ಆಯ್ತು ನಮ್ಗೆ. ಅದು ನಾವೆಲ್ಲರೂ ನೆನ್ಪಿಟ್ಕೊಳ್ಬೇಕಾದಂತ ಉತ್ತರ. ಅದು ಏನು ಅಂತಂದ್ರೆ, ಜನರಿಗೆ ನಾನು ಬರೀತಿರೋದು, ಜನರು ಓದ್ಲಿ, ಜನರು ಚಿಂತನೆ ಮಾಡ್ಲಿ. ಯಾಕೆಂದ್ರೆ ಅವರು ನಾವು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸುಖವಾಗಿದ್ವಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇಂಥ ವಿಷಯಗಳ ಬಗ್ಗೆ ಜನ ಯೋಚಿಸ್ಲಿ ಅಂತ ನಾನು ಬರೀತಿದ್ದೀನಿ. ಅದನ್ನ ವೈಸ್ರಾಯ್ ಅವ್ರಿಗೆ ಕಾಗದ ಬರೆದ ಹಾಗೆ ಬರೀತಿದ್ದೀನಿ. ಆದರೆ ಇದು ಜನಕ್ಕೆ ಬೇಕಾದ, ಜನಕ್ಕೆ ಅಗತ್ಯವಾದ ಮತ್ತು ಜನ ಗಮನಿಸಬೇಕಾದ ವಿಚಾರ ಅಂತ ಗೋಖಲೆ ಅವರು ಹೇಳ್ತಾರೆ. ಈ ಒಂದು ಮಾದರಿನಲ್ಲಿ ರಾಜೀವ ಅನೇಕ ವಿಚಾರಗಳನ್ನ ಎತ್ಕೊಂಡಿದ್ದಾರೆ. ಸಮಕಾಲೀನವಾದಿರ್ಬೋದು ಅಥವಾ 106 ವರ್ಷ ಹಳೆಯ ವಿಚಾರ ಇರ್ಬೋದು ಅಥವಾ ಮುಂದೆ ನಾವು ಯೋಚಿಸ್ಬೇಕಾದಂತ ವಿಚಾರ ಇರ್ಬೋದು. ಹೀಗೆ ಹಲವು ನೆಲೆಗಳ ಮತ್ತು ಅನೇಕ ಬಾರಿ ಚರ್ಚೆ ಆಗಿರುವ ವಿಚಾರಗಳನ್ನ ರಾಜೀವ ಎತ್ಕೊಂಡಿದ್ದಾರೆ. ಸುನಂದಮ್ಮ ಅವರು ಹೇಳಿದಾಗೆ ಆ 1-2 ವಿಚಾರಗಳ ಬಗ್ಗೆ ಖಂಡಿತ ನಾನು ಸುನಂದಮ್ಮ ಇಬ್ರು ಒಪ್ಪಲ್ಲ, ಅದು ಬೇರೆ. ಆದರೆ ಆ ಒಂದು ನೆಲೆ ಬಿಟ್ರೆ ಖಂಡಿತ ಅನೇಕ ಅತ್ಯಂತ ಮುಖ್ಯವಾದ, ಇವತ್ತಿನ ಸಾಮಾಜಿಕ ರಾಜಕೀಯ ಜೀವನಕ್ಕೆ ಅತ್ಯಂತ ಮುಖ್ಯವಾದ ವಿಚಾರಗಳನ್ನ ಅವ್ರು ಎತ್ಕೊಂಡಿದ್ದಾರೆ ಅನ್ನೋದು ನಮ್ಗೆ ತುಂಬಾನೇ ಇಷ್ಟ ಆಯ್ತು. ನೀವು ಭೂ ಸುಧಾರಣೆ ಇರ್ಬೋದು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರ್ಬೋದು, ಮೀಸಲಾತಿ ವಿಚಾರ, ಅದರಲ್ಲಿ ಒಳ ಮೀಸಲಾತಿ ವಿಚಾರ, ಸಾಮಾಜಿಕ ದೌರ್ಜನ್ಯ, ಜಾತಿ ಗಣತಿ, ಸಂಸತ್ನೆಲ್ಲ ಆಗ್ತಾ ಇರೋ ಚರ್ಚೆ, ಏನೇನು ಆಗ್ತಿದೆ ಅಂತ ಎಲ್ಲಾನು ನಮಗೆ ಗೊತ್ತು. ಆಮೇಲೆ ಸಂವಿಧಾನದ ವಿಚಾರ, ಆಮೇಲೆ ಮಣಿಪುರ ಗಲಭೆ ಏನೇನಾಯ್ತು ಅನ್ನೋದು ಎಲ್ಲರೂ ನಾವು ತುಂಬಾ ದುಃಖದಿಂದ, ತುಂಬಾ ಒಂದು ಆತಂಕದಿಂದ ಅದನ್ನೆಲ್ಲ ಓದಿದ್ವಿ. ಈ ತರ ಅನೇಕ ವಿಚಾರಗಳನ್ನ ಇವರು ತಗೊಂಡಿದ್ದಾರೆ. ಆಮೇಲೆ ನಿರಂತರವಾಗಿ ನಮ್ಮ ಜೊತೆ ಇರುವಂತ, ನಮ್ಮ ಸಾಮಾಜಿಕ ಪರಿಸರದಲ್ಲಿ, ರಾಜಕೀಯ ಪರಿಸರದಲ್ಲಿ ಇರುವಂತ ಭ್ರಷ್ಟಾಚಾರದ ವಿಚಾರನೂ ಹುಡುಕು, ಹೀಗೆ ವೈವಿಧ್ಯಮಯವಾದ ವಿಚಾರಗಳನ್ನ ಅದನ್ನ ತುಂಬಾ ಚೆನ್ನಾಗಿ ರವಿಶಂಕರ್ ಅವರು ವಿಶ್ಲೇಷಣೆ ಮಾಡಿ ಇಲ್ಲಿ ಬರೆದಿದ್ದಾರೆ. ಅದು ನಮಗೆ ತುಂಬಾ ಮುಖ್ಯ ಅಂತ ಅನ್ನಿಸ್ತು. ಈ ತರ ರಾಜೀವ್ ಇನ್ನೂ ಬರಿತಾ ಹೋಗ್ಲಿ. ಒಂದಂಕಣ ಒಂದ್ ಪುಸ್ತಕ ಅನ್ನೋದು ಬೇರೆ ವಿಚಾರ. ಆದರೆ ನಿರಂತರವಾಗಿ, ಯಾಕೆ ಅಂದ್ರೆ ಅಂಕಣ ಅಂದ್ರೆ ನಾವು ಕಂಪಲ್ಸರಿಯಾಗಿ ಬರಿತೀವಿ, ಕಂಪಲ್ಸರಿಯಾಗಿ ವಿಷಯಗಳನ್ನ ಇಟ್ಕೊಂಡು ಆಲೋಚನೆ ಮಾಡಿ, ಅದ್ರ ಬಗ್ಗೆ ಚರ್ಚೆ ಮಾಡಿ, ಅದ್ರ ಬಗ್ಗೆ ಇನ್ನಷ್ಟು ಓದ್ಕೊಂಡು, ಇನ್ನಷ್ಟು ಜನರ ಜೊತೆ ಅದನ್ನ ಸಂವಾದ ಮಾಡಿ, ಅದರ ಒಟ್ಟು ಸಾರವನ್ನ ನಮ್ಮ ದೃಷ್ಟಿಕೋನದಲ್ಲಿ ಬರೆಯೋದಕ್ಕೆ ಅಂಕಣದಂತ ಅದ್ಭುತವಾದ ಅವಕಾಶ ಬೇರೆ ಒಂದಿಲ್ಲ. ನಾವು ಪತ್ರಕರ್ತರಾಗಿ ಆಯ್ತು, ಸುದ್ದಿ ಜೊತೆ ಸದಾ ಗುದ್ದಾಡ್ಬೇಕು, ಅದನ್ನ ಮಾಡೋಣ. ಆಮೇಲೆ ಪುಟ ವಿನ್ಯಾಸ, ಎಷ್ಟೊಂಥರ ಕೆಲಸಗಳಿರುತ್ತೆ ಬಿಡಿ, ಅದನ್ನೆಲ್ಲ ನಾವು ಮಾಡಲೇಬೇಕು. ಅದು ನಮ್ಮ ಉದ್ಯೋಗ ಮತ್ತು ವೃತ್ತಿ ಮತ್ತು ನಮ್ಮ ಬದ್ಧತೆ. ಆದರೆ ಇದನ್ನ ಮೀರಿ ನಮ್ಮದೇ ಆದಂಥ ಆಲೋಚನೆಗಳು, ಚಿಂತನೆಗಳನ್ನ ನಾವು ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ ಅಕ್ಷರದ ಮೂಲಕ, ಅಂಥದ್ದೊಂದು ಬಹಳ ಮುಖ್ಯವಾದ ಸಂಗತಿ. ಇಲ್ಲಿ ಅನೇಕ ಅಂಕಣಕಾರರು ಇದ್ದಾರೆ ಇಲ್ಲಿ, ಅವರೆಲ್ರಿಗೂ ಗೊತ್ತು ಏನೇನು ಟೆನ್ಷನ್ ಇರುತ್ತೆ ಅಂತ. ಆದರೆ ಅದನ್ನ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ರಾಜೀವ. ಅದನ್ನ ನಾನು ಮತ್ತೆ ಅವ್ರಿಗೆ ಅಭಿನಂದಿಸಿ ನಾನು ಇದು ಮಾಡೋಕ್ಕೆ ಹೇಳ್ತೀನಿ.
ಇದರಲ್ಲಿ ಏನು ವಿಶೇಷ ಇದೆ ಅನ್ನೋದನ್ನ ರವಿಶಂಕರ್ ಅವರು, ಸುದರ್ಶನ್ ಚನ್ನಂಗಿಹಳ್ಳಿಯವರು ಮತ್ತು ಕೀರ್ತಿ ಕೊಲ್ಗಾರ್ 3 ಜನ ವಿವರಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಈ ಅಂಕಣಗಳನ್ನು ಓದಿ. ರವಿಶಂಕರ್ ಅವರು ಅಂಕಣಗಳನ್ನು ನಿರಂತರವಾಗಿ ಬರೆದಿದ್ದಾರೆ. ನಾವೆಲ್ಲರೂ ಕೂಡ ಪತ್ರಕರ್ತರು ಪದೇ 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 ಅಂಕಣದ ಮೂಲಕ ನಾವು ನಿರ್ವಹಿಸಲೇಬೇಕಾದ ಕರ್ತವ್ಯ ಇದು. ನಾವೇನೋ ಸುಮ್ಮನೆ ನಮ್ಮ ಫೋಟೋ ಬರುತ್ತೆ ಅಂಕಣದ ಜೊತೆ ಅನ್ನೋ ಥರ ಬರೆಯೋದಿಲ್ಲ. ನಿಜವಾಗಿ ಇವತ್ತಿನ ಸಮಕಾಲೀನ ಸಮಾಜದಲ್ಲಿ, ಸಮಕಾಲೀನ ರಾಜಕೀಯ ಪರಿಸ್ಥಿತಿನಲ್ಲಿ ಚರ್ಚೆ ಆಗಲೇಬೇಕಾದಂಥ ವಿಚಾರಗಳು ನಾವು ತಗೊಳ್ಬೇಕು. ಅಂಕಣಕಾರರು ಅದನ್ನ ಬರೀಲೇಬೇಕು. ಯಾಕೆ ಅಂತಂದರೆ ನಿಜವಾಗಿ ನಾವು ಕೆಲವು ವಿಚಾರಗಳಲ್ಲಿ ಎಷ್ಟು ಹಿಂದಕ್ಕೆ ಹೋಗ್ತಿದ್ದೀವಿ. ಗಾಂಧೀಜಿ ಅವ್ರನ್ನೇ ಏನೇನು ಥರದಲ್ಲಿ ನಾವು ಮತ್ತೆ 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 ಕೊಲೆ ಮಾಡ್ತಿದ್ದೀವಿ. ಅನೇಕ ರೀತಿಯಲ್ಲಿ ಅವರ ಚಿಂತನೆಗಳನ್ನ ಕೊಲೆ ಮಾಡ್ತಿದ್ದೀವಿ ಅನ್ನೋದು ಇವತ್ತು ನಮ್ಗೆಲ್ರಿಗೂ ಗೊತ್ತು. ಆದರೆ ಇದನ್ನ ತಡೆಯೋದಕ್ಕೆ, ಇದನ್ನ ವಿರೋಧಿಸೋದಕ್ಕೆ ನಾವು ಪತ್ರಕರ್ತರು ಗಾಂಧಿ ಚಿಂತನೆಯ ಬೆಳಕಿನಲ್ಲಿ ಸಮಕಾಲೀನ ಸಂಗತಿಗಳನ್ನ ವಿಶ್ಲೇಷಣೆ ಮಾಡ್ತಾ ಆ ಮೂಲಕ ಗಾಂಧೀಜಿ ಅವರು ಎಂದೆಂದಿಗೂ ಪ್ರಸ್ತುತವಾಗಿ ಇರ್ತಾರೆ. ಯಾವತ್ತೂ ಅವರು ಅಪ್ರಸ್ತುತ ಆಗೋದಿಲ್ಲ. ಅವರದ್ದು ಎಷ್ಟು ವಿಚಾರಗಳು ಇವತ್ತಿಗೂ ಕೂಡ ನಮಗೆ ಮಾರ್ಗದರ್ಶಕವಾಗಿ ಇರುತ್ತೆ ಅನ್ನೋದನ್ನ ನಾವು ಅಂಕಣಕಾರರು ಖಂಡಿತ ತಿಳಿಸೋಣ. ಇಂಥದ್ದೊಂದು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ರಾಜೀವ ಮತ್ತು ಅದನ್ನು ಪ್ರಕಟಿಸಿದ್ದಕ್ಕೆ ಸುದರ್ಶನ, ನಂಗೆ ತುಂಬ ಸಂತೋಷ ಆಗತ್ತೆ ಇಲ್ಲಿ ಎಲ್ಲ ಪತ್ರಕರ್ತರನ್ನ ನೋಡೋದಕ್ಕೆ. ರವಿಶಂಕರ್ ಅವರು ಮತ್ತೆ ಪ್ರಕಟಿಸಿದ ಮೋಹನ್ ಎಲ್ರಿಗೂ ಕೂಡ ನಾನು ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸಿ ನಾನು